ಕೆಲವಷ್ಟು ಜನ ಅದಕ್ಕೆ ನಮಗ ಬಯಲು ಶೌಚಾಲಯ ಬೇಕು ಅಂತ ಹೇಳಿ ಕೆಲವಷ್ಟು ತಾಯಿಯಂದ್ರು ಬಂದಿದ್ದರಂತ. ನನ್ನ ಗಮನಕ್ಕೆ ಬಂತು. ನನ್ನ ಗಮನಕ್ಕೆ ಬಂತು. ಆದ್ರೆ ಬಯಲು ಶೌಚಾಲಯವನ್ನ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅವನ ನಿಷೇಧವನ್ನು ಜಾರಿ ಮಾಡಿದ್ದಾರೆ. ತಮ್ಮ ಗಮನಕ್ಕಿರಲಿ, ಯಾವುದೂ ಕೂಡ ಬಯಲು ಶೌಚಾಲಯ ಇರಬಾರದು ಅನ್ನೋದು ಇವತ್ತು ಸರ್ಕಾರವೇ ಕಡ್ಡಾಯವಾಗಿ ಅದನ್ನು ನಿರ್ಣಯ ತೆಗೆದುಕೊಂಡಿದೆ. ಇವತ್ತು ವೈಯಕ್ತಿಕ ಶೌಚಾಲಯವನ್ನು ನೀವು ಮನೆ ಮುಂದೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಇವತ್ತು ಅನುದಾನ ಕೂಡ ಕೊಡ್ತಾ ಇದೆ ಉಚಿತವಾಗಿ. ಯಾರಿಗೆ ಶೌಚಾಲಯನ ಕಟ್ಕೋಬೇಕು ಅಂದವರಿಗೆ ಅವ್ರ ಮನೆ ಮುಂದೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರವೇ ದುಡ್ಡು ಕೊಡ್ತಾ ಇದೆ. ಇವತ್ತು ಅದರ ಯೋಜನೆಯನ್ನ ಸದುಪಡಿಸ್ಕೋಬೇಕು. ಬಯಲು ಶೌಚಾಲಯದಿಂದ ಏನಾಗುತ್ತೆ? ಇವತ್ತು ಪರಿಸರ ಕೆಡುತ್ತೆ ಅಲ್ಲ, ಆರೋಗ್ಯದ ಮೇಲೆ ಹಾನಿಯಾಗುವಂತ ವ್ಯವಸ್ಥೆ ಆಗುತ್ತೆ, ಕ್ರಿಮಿಕೀಟಗಳು ಹುಡ್ತಾವು. ಅದರಿಂದ ಊರೆಲ್ಲ ಇವತ್ತು ದುರ್ವಾಸನೆ ಆಗುತ್ತೆ. ಅದು ಅಲ್ಲದೆ ರೋಗ ರುಜಿನಗಳು ಇವತ್ತು ಬರುವಂತ ಸಾಧ್ಯತೆಗಳಿದಾವೆ. ಅದಕ್ಕೋಸ್ಕರ ಸರ್ಕಾರ ಅದನ್ನ ಇವತ್ತು ಇದು ದುಡ್ಡು ಇತ್ತು, ಬಹುತೇಕ ನನಗೆ ಗೊತ್ತಿತ್ತು, ಇಲ್ಲೊಂದು ದುಡ್ಡು ಇತ್ತು, ಇಲ್ಲೊಂದು ದುಡ್ಡು ಇತ್ತು. ಇಳ್ಕಲ್ಲಾಗ ಏನು 5-8 ಎಕರೆ ದುಡ್ಡುಗಳು ಹಂಗಾದವು. ಅದಕ್ಕೆ ಅವನ್ನೆಲ್ಲವನ್ನ ಇವತ್ತು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಆ ದಿಲ್ಲಿಯಲ್ಲೇ ಇವತ್ತು ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಒಂದು ಸುಂದರಗೊಳಿಸೋದಕ್ಕೆ ಇಳಕಲ್ ನಗರ, ನಾನು ಹೇಳಿದ್ದೀನಿ, ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡೋದೇ ನನ್ನ ಗುರಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಗುಡಿಸಲ ಮುಕ್ತ ನಗರ ಆಗ್ಬೇಕು. ಇವತ್ತು ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರುವಂತ ಇಳಕಲ್ ನಗರ ಆಗ್ಬೇಕು ಅನ್ನೋದು ನನ್ನ ಗುರಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಯೋಜನೆಗಳನ್ನು